ಸದಾಶಿವನಗರ ನಿವಾಸದಲ್ಲಿ ಈಗಾಗಲೇ ಸಾಕಷ್ಟು ಜನ ಗಣ್ಯರು ಬರ್ತಾ ಇದ್ದಾರೆ, ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಸ್ಥಳದಲ್ಲಿ ನಾವು ಪ್ರತಿನಿಧಿ ಪ್ರತಿಮಾ ಇದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ತೋಣ. ಪ್ರತಿಮಾ, ಈಗಾಗಲೇ ಸಾಕಷ್ಟು ಜನ ರಾಜಕೀಯ ಗಣ್ಯರು ಜೊತೆಗೆ ಸಿನಿಮಾ ರಂಗದ ಗಣ್ಯರು ಹಾಗೆ ಕ್ರೀಡಾ ರಂಗದ ಗಣ್ಯರು ಕೂಡ ಬಂದಿದ್ದಾರೆ, ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. ಈಗ ಸದ್ಯಕ್ಕೆ ಹೇಗಿದೆ ಅಲ್ಲಿನ ಒಂದು ಸ್ಥಿತಿ? ಬಹುಶಃ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇಲ್ಲಿಂದ ಪಾರ್ಥಿವ ಶರೀರ ರವಾನೆ ಮಾಡಲಾಗತ್ತೆ ಅವರ ಹುಟ್ಟೂರಿಗೆ. ಈಗ ಯಾವ್ಯಾವ ರೀತಿ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ, ಯಾರೆಲ್ಲ ಬರ್ತಾ ಇದ್ದಾರೆ ಈಗ ಅಲ್ಲಿ ಸದ್ಯಕ್ಕೆ? ಸೊ ಏನ್ ಮಾಹಿತಿ ಸಿಗ್ತಾ ಇದೆ ಅಲ್ಲಿಂದ ಪ್ರತಿಮಾ? ರೆಹಮಾನ್, ನಾವೀಗಾಗಲೇ ಗಮನಿಸಿದ್ವಿ, ಯಾಕಂದ್ರೆ ಎಸ್.ಎಂ. ಕೃಷ್ಣ ಅವರ ಟೆನ್ಯೂರ್ನಲ್ಲಿ ಅವರು ಮಾಡಿದಂತಹ ಸಾಧನೆಗಳೇನಿವೆ ಅದನ್ನ ಯಾವುದೇ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪೊಲಿಟಿಕಲ್ ಪಾರ್ಟಿ ಎಲ್ಲರೂ ಕೂಡ ಬಂದು ತಮ್ಮ ಗೌರವವನ್ನ ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ನಾವೀಗ ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇದ್ದೀವಿ. ಮಾಜಿ MP ಸುಮಲತಾ ಅವರು ಬಂದು ಈಗ ತಮ್ಮ ನಮನವನ್ನ ಸಲ್ಲಿಸಿದ್ದಾರೆ, ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. ಅದೇ ರೀತಿಯಲ್ಲಿ ರಾಜ್ಯಪಾಲರು ಕೂಡ ಬಂದು ಅಂತಿಮ ನಮನವನ್ನ ಸಲ್ಲಿಸಿದ್ರು. ಜೊತೆಗೆ ಬೆಳಗಿನದಲ್ಲೂ ಕೂಡ ರೆಹಮಾನ್ ನಾವು ಗಮನಿಸ್ತಾ ಇದ್ದೀವಿ, ಎಸ್.ಎಂ. ಕೃಷ್ಣ ಅವರ ನಿವಾಸದಲ್ಲಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದಂತಹ D.K. ಶಿವಕುಮಾರ್ ಅವರು ಬಂದು ಅವರು ವಂದನೆಯನ್ನ ಸಲ್ಲಿಸಿದ್ರು. ಆ ಸಂದರ್ಭದಲ್ಲೂ ಕೂಡ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ಅಂದ್ರೆ ರಾಜಕೀಯ ಲೋಕದಲ್ಲಿ ಅವರು ಮಾಡಿದಂತಹ ಸಾಧನೆ, ಯಾಕಂದ್ರೆ 6 ದಶಕಗಳ ಅವರ ಪೊಲಿಟಿಕಲ್ ಕರಿಯರ್ ಇದೆಯಲ್ಲ, ಅದು ಸುಲಭದ ಮಾತಲ್ಲ. ಅಷ್ಟು ದೊಡ್ಡ ಟೆನ್ಯೂರಲ್ಲಿ ಅಷ್ಟು ಯಶಸ್ವಿಯಾಗಿ ಅವರು ರಾಜಕೀಯ ಜೀವನವನ್ನ ನಡೆಸ್ಕೊಂಡು ಬಂದಂಥವ್ರು, ಶಿಸ್ತಿನ ಮನುಷ್ಯ. ಬಹಳ ಎಲ್ಲ ರೀತಿಯಲ್ಲೂ ಕೂಡ ರಾಜಕೀಯವನ್ನು ಹೊರತುಪಡಿಸಿ ನೋಡಿದಾಗ್ಲೂ ಕೂಡ ಅವರ ಕೊಡುಗೆಗಳನ್ನ ನಾವು ಸ್ಮರಿಸಲೇಬೇಕಾಗತ್ತೆ. ಆ ಹಿನ್ನೆಲೆಯಲ್ಲೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜನ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಕೇವಲ ರಾಜಕೀಯ ಲೋಕದ ಗಣ್ಯರು ಅಷ್ಟೇ ಅಲ್ಲ, ಅವರ ಆಪ್ತರು ಆತ್ಮೀಯರು ಅಷ್ಟೇ ಅಲ್ಲ, ಅದರ ಜೊತೆಗೆ ಸಾರ್ವಜನಿಕರಿಗೂ ಕೂಡ ಅವಕಾಶವನ್ನ ಕೊಡಲಾಗಿರುವಂತದ್ದು. ಹಾಗಾಗಿ ನಾಳೆ ಬೆಳಿಗ್ಗೆ 8 ಗಂಟೆಯವರೆಗೂ ಕೂಡ ಇಲ್ಲೇ ಅವರ ಪಾರ್ಥಿವ ಶರೀರವನ್ನ ಇರಿಸಲಾಗುತ್ತೆ. ಬಂದು ಅಂತಿಮ ನಮನವನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಆ ಬಳಿಕ ನಾಳೆ ಬೆಳಿಗ್ಗೆ 8 ಗಂಟೆಯ ಬಳಿಕ ಅವರ ಹುಟ್ಟೂರಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸಲಾಗುತ್ತೆ. ರೆಹಮಾನ್, ಪ್ರತಿಮಾ, ಹಾಗೆ ಅಲ್ಲಿಗೆ ಬಂದಿರುವಂತಹ ಜನ ಈಗಾಗಲೇ ನಾವು ಕೂಡ ಗಮನಿಸ್ತಾ ಇದ್ದೀವಿ, ಹೇಳಿದ್ರೆ ಈಗ ಮಾಜಿ MP ಸುಮಲತಾ ಅವರು ಕೂಡ ಬಂದು ಹೋದ್ರು. ಹಾಗೆ ಇನ್ನೂ ಸಾಕಷ್ಟು ಜನ ನಾಯಕರು ಬರ್ತಾ ಇದ್ದಾರೆ. ಒಂದಷ್ಟು ಜನ ಎಸ್.ಎಂ. ಕೃಷ್ಣ ಅವರ ಅಭಿಮಾನಿಗಳು ಕೂಡ ಅಲ್ಲಿ ಬಂದಿರ್ಲಿಕ್ಕೆ ಉಂಟು. ಯಾಕಂದ್ರೆ ಎಸ್.ಎಂ. ಕೃಷ್ಣ ಅವರು ಕೇವಲ ರಾಜಕೀಯ ನಾಯಕರಾಗಿ ಮಾತ್ರ ನಮಗೆ ಕಾಣಿಸುವಂಥದ್ದಲ್ಲ, ಬೇರೆ ಬೇರೆ ಕ್ಷೇತ್ರದಲ್ಲ ಕೂಡ ಬಂದಿರುವಂತಹ ಗಣ್ಯರಾಗಿರ್ಬೋದು, ಅವರನ್ನೆಲ್ಲ ನೋಡ್ತಾ ಇದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅವರಿಗೆ ಅವರದೇ ಆದಂತಹ ಒಂದು ಅಭಿಮಾನಿಗಳು ಇರುವಂತದ್ದನ್ನ ನಾವು ನೋಡ್ತಾ ಇದ್ವಿ. ಸೊ ಅಲ್ಲಿರುವಂಥವ್ರು ಯಾರನ್ನಾದ್ರೂ ಮಾತನಾಡಿಸುವಂತಹ ಒಂದು ಪ್ರಯತ್ನ ಮಾಡ್ಬೋದಾ ಪ್ರತಿಮಾ? ಅವರು ತಮ್ಮ ಒಂದು ನೆನಪುಗಳನ್ನ ಹಂಚ್ಕೋಬಹುದು ಅಥವಾ ಅವರಿಗೆ ಅನಿಸುವಂತಹ ಮಾತುಗಳು ಎಸ್.ಎಂ. ಕೃಷ್ಣ ಅವರ ಬಗೆಗೆ ಅಲ್ಲಿ ಇಫ್ ಪಾಸಿಬಲ್ ಪ್ರತಿಮಾ? ನಿಜ. ಬಹುಶಃ ಇಲ್ಲಿ ಸಾಕಷ್ಟು ಮಂದಿ ಬಂದು ತಮ್ಮ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಮೇಡಮ್, ಎಸ್.ಎಂ. ಕೃಷ್ಣ ಅವರು ಇನ್ನಿಲ್ಲ, ಅವರನ್ನ ಕಳ್ಕೊಂಡಿದ್ದೀವಿ, ಆ ನೋವು ನಮಗಿದೆ. ಆದರೆ ಅವರು ಕೊಟ್ಟಂತಹ ಕೊಡುಗೆಗಳನ್ನ ಅವರನ್ನ ಯಾವ ರೀತಿ ಸ್ಮರಿಸ್ತಿರ್ತಾವೆ ಈ ಸಂದರ್ಭದಲ್ಲಿ? ಅವ್ರನ್ನ ಸ್ಮರಿಸದೇ ಇರೋಕ್ಕೆ ವಿಷಯಗಳೇ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಕಳ್ಕೊಂಡಿರೋದು ನಮಗೆ ಭಾಳ ದುಃಖ ಆಗ್ತಿದೆ. ಅವ್ರನ್ನ ನೆನೆಸ್ಕೊಳ್ಬೇಕು ಅಂದರೆ ಇಡೀ ದಿವಸ ಮಾತಾಡ್ಬೋದು ಅವ್ರು ಮಾಡಿರೋ ಕೆಲಸಗಳ ಬಗ್ಗೆ. ಆಮೇಲೆ ಫಸ್ಟ್ ಟೈಮು ಜನತಾ ದರ್ಶನ ಅನ್ನೋದನ್ನ ಕಾನ್ಸೆಪ್ಟನ್ನ ತಂದುಕೊಟ್ಟಿದ್ದೇ ಎಸ್.ಎಂ. ಕೃಷ್ಣ ಅವರು. ನಂತರ ಬಡ ಮಕ್ಕಳಿಗೆ ಮಿಡ್ ಡೇ ಮೀಲ್ಸ್ ಆಗಿರ್ಬೋದು, ಸ್ತ್ರೀ ಶಕ್ತಿ ಇರ್ಬೋದು, ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು, ಹೇಳ್ತಾ ಹೋದರೆ ಅದರಲ್ಲೂ ಹೆಣ್ಮಕ್ಳುಗಳಿಗೆ ಅವರು CM ಆಗಿದ್ದಾಗ 4 ಜನ ಹೆಣ್ಮಕ್ಳನ್ನ ಅವರು ಮಿನಿಸ್ಟ್ರು ಮಾಡಿದರು. ಈಗೆಲ್ಲ ಬೆರಳೆಣಿಕೆ ಇರ್ಬೋದು, ಬಟ್ ಹೆಣ್ಮಕ್ಳಿಗೂ ಸಪೋರ್ಟ್ ಮಾಡ್ತಿದ್ರು. ನಮ್ಮ ಬೆಂಗಳೂರನ್ನ ಇವತ್ತು ಇಡೀ ವಿಶ್ವ ತಿರುಗಿ ನೋಡೋ ಅಂಥ ಮಟ್ಟಕ್ಕೆ ಬೆಂಗಳೂರಿದೆ ಅಂದರೆ ಅದಕ್ಕೆ ಕಾರಣ ಎಸ್.ಎಂ. ಕೃಷ್ಣ ಅವರು ಆ ಥರ ನಾಯಕ ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಕಷ್ಟ ಅಂತ ಅನಿಸುತ್ತೆ. ಆ ಥರ ಕೆಲಸ ಮಾಡೋ ನಾಯಕನ, ಇಂಥ ಒಳ್ಳೆ ನಾಯಕನ ಕಳ್ಕೊಂಡು ನಿಜವಾಗ್ಲೂ ನಾವೆಲ್ಲ ಭಾಳ ನಷ್ಟವನ್ನು ಭರಿಸ್ಬೇಕು. ಅವ್ರ ಫ್ಯಾಮಿಲಿಗೆ ಈ ಶಕ್ತಿಯನ್ನು ಭರಿಸೋ ಶಕ್ತಿ ಕೊಡಲಿ ದೇವರು ಅಂತ ಕೇಳ್ಕೊತೀನಿ. 6 ದಶಕಗಳ ಅವರ ರಾಜಕೀಯ ಜೀವನ, ಆದರೆ ಅದರಲ್ಲಿ ಅವರು 45 ವರ್ಷಕ್ಕೂ ಹೆಚ್ಚು ಕಾಲ ಕಾಂಗ್ರೆಸ್ ಜೊತೆಗಿದ್ರು, ನಂತರ BJP ಜೊತೆಗಿದ್ರು. ಯಾವ ಪಕ್ಷದಲ್ಲೇ ಇರಲಿ ಅವರ ಆ ಸ್ಟೇಟ್ಮೆಂಟ್ಶಿಪ್ ಇದೆಯಲ್ಲ, ಅದರಲ್ಲಿ ಯಾವುದೇ ಕುಂದು ಬರಲೇ ಇಲ್ಲ. ಸೊ ಆ ಗೌರವನ ಘನತೆಯನ್ನು ಕಾಪಾಡಿಕೊಂಡು ಬಂದಂಥವರು ಎಸ್.ಎಂ. ಕೃಷ್ಣ ಅವರು. ಹಾಗಾಗಿ ಈಗ ಬರುವಂತಹ ಯುವ ಜನತೆಗೆ ಇರ್ಬೋದು, ರಾಜಕೀಯ ಕ್ಷೇತ್ರಕ್ಕೆ ಬರುವಂಥವ್ರು ಇರ್ಬೋದು, ಈಗಿರುವ ಪೊಲಿಟಿಷಿಯನ್ಸ್ ಇರ್ಬೋದು, ಯಾವ ರೀತಿ ಎಕ್ಸಾಂಪಲ್ ಅಂತೀರಿ? ಖಂಡಿತ ಭಾಳ ಆದರ್ಶ, ಎಲ್ಲರಿಗೂ ಅವರು ಭಾಳ ಆದರ್ಶವಾಗಿ ನಿಂತ್ಕೋತಾರೆ. ನಾನು ರಾಜಕೀಯಕ್ಕೆ ಬಂದು 20 ವರ್ಷ ಆಯಿತು.
ಅವರಂಥ ರಾಜಕಾರಣಿಗಳನ್ನ ನೋಡಿಕೊಂಡೇ ನಾವು ಬೆಳೆದಿದ್ದೀವಿ. ಬಟ್ ಅವ್ರನ್ನ ಈಗ ರಾಜಕೀಯಕ್ಕೆ ಬರೋವಂಥವ್ರು ಖಂಡಿತ ಅವ್ರನ್ನ ಭಾಳ ಆದರ್ಶವಾಗಿ ತೊಗೊಂಡೋದ್ರೆ ಮುಂದೆ ಬಹಳ ಒಳ್ಳೆ ರಾಜಕಾರಣಿಗಳು ಬರ್ತಾರೆ ಅಂತ ನಮ್ಗೆ ಅನಿಸುತ್ತೆ. ತುಂಬ ಒಳ್ಳೆ ರಾಜಕಾರಣಿ, ತುಂಬ ಒಳ್ಳೆ ಒಂಥರ ಅಜಾತ ಶತ್ರು ಅಂತಾರಲ್ಲ, ಅವರು ಪಕ್ಷ ಚೇಂಜ್ ಮಾಡಿದ್ರು, ಯಾರು ಅವ್ರ ಬಗ್ಗೆ ಒಂದು ದಿವಸ ಕಾಂಗ್ರೆಸ್ ಅವರಾಗಲಿ ಮಾತಾಡಲಿಲ್ಲ, ಬಿ ಜೆ ಪಿಯವರಾಗಲಿ ಮಾತಾಡಲಿಲ್ಲ. ಅವ್ರದ್ದೇ ಆದಂಥ ಒಂದು ಛಾಪನ್ನು ಅವರು ಮೂಡಿಸಿದ್ರು. ಎಸ್ ರೆಹಮಾನ್, ನಿಜಕ್ಕೂ ಪ್ರತಿಯೊಬ್ಬರೂ ಕೂಡ ನೆನಪಿಸ್ಕೊಳ್ತಾ ಇರೋದೇ ಅವರದ್ದೇ ಆದಂಥ ಒಂದು ಛಾಪನ್ನ ಅವರು ಮೂಡಿಸಿದ್ರು ಅಂತ ಅನ್ನೋದು. ಬಹುಶಃ ಅದು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಜನ ಅವರಿಗೆ ನಮನವನ್ನು ಸಲ್ಲಿಸ್ತಾ ಇರೋದು ಅದು ಸಾಕ್ಷಿ ಆಗ್ತಾ ಇದೆ. ಎಸ್, ಥ್ಯಾಂಕ್ ಯು ಪ್ರತಿಮಾ.